ಕಲ್ಯಾಣ ಕರ್ನಾಟಕದ ಜನರ ಆರಾಧ್ಯ ದೈವ ಮಹಾನ್ ದಾಸೋಹ ಮೂರ್ತಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸಿ ಅದ್ಧೂರಿ ಜಾತ್ರೆಗೆ ಸಾಕ್ಷಿಯಾಗಿದ್ದರು. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸಾಗರ ಕಣ್ಣು ಹಾಯಿಸಿದಲ್ಲೆಲ್ಲ ಜನಸಾಗರ, ಸುನಾಮಿಯಂತೆ ಅಪ್ಪಳಿಸಿರೋ ಭಕ್ತಗಣ, ಲಕ್ಷಾಂತರ ಜನರ ನಡುವೆ ಅದ್ದೂರಿಯಾಗಿ ಸಾಗಿದ ರಥ. ಇದು ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ. ಮಹಾನ್ ಶರಣ ದಾಸೋಹ ಮೂರ್ತಿ, ಬೇಡಿದೆಲ್ಲವನ್ನು ಕರುಣಿಸುವ ಕರುಣಾಮಯಿ ಶರಣ ಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವ ಕಲಬುರಗಿಯಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು. ಜಾತ್ರೆ ಪ್ರಯುಕ್ತ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಶರಣಬಸಪ್ಪ ಅಪ್ಪ ಪರಸು ಬಟ್ಟಲನ್ನ ಭಕ್ತರಿಗೆ ಪ್ರದರ್ಶಿಸಿದ್ರು. ಶಂಖನಾದ ಮೊಳಗಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಲಕ್ಷಾಂತರ ಭಕ್ತರ ಸಮೂಹದ ಮಧ್ಯೆ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ರಥ ಸಾಗಿತು. ಇಲ್ಲೆಲ್ಲರೂ ಚೆನ್ನಾಗಿರ್ತೀವ್ರಿ, ಎಲ್ಲರಿಗೂ ಖುಷಿ ಕೊಡುತ್ತೆ, ಯಾರು ಏನು ತೊಂದರೆ ಇಲ್ದ ಹೋಗ್ತಾರ್ರಿ. ಹರಕೆ ಏನು ಬೇಡ್ಕೊಂಡಿದ್ದು ನಾವೆಲ್ಲ ಸಕ್ಸಸ್ ಆಗ್ತದ್ರಿ. ಮಕ್ಕಳ ಆಗೋದು ಎಲ್ಲ ಬೇಡ್ಕೊಂಡಿರ್ತೀವಿ ಸರ್, ಎಲ್ಲಾನು ಆಗ್ತೈತಿ, ಎಲ್ಲ ಚೆನ್ನಾಗಿ ಆಗ್ತಾವ ಸರ್. ಏನು ನಾವು ಹರಕೆ ಕಟ್ಕೊಂಡಿದ್ದೆಲ್ಲಾನು ಆಗ್ಯಾವ ಸರ್, ಸಕ್ಸಸ್ ಆಗ್ಯಾವ ಸರ್ ಎಲ್ಲ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಾದ 5 ದಿನಕ್ಕೆ ಶರಣಬಸವೇಶ್ವರರ ಜಾತ್ರೆ ನಡೆಯುತ್ತೆ. ಈಗಾಗಲೇ ಜಾತ್ರೆ ಶುರುವಾಗಿ 3 ದಿನಗಳಾಗಿವೆ. ಬರುವ ಯುಗಾದಿಯವರೆಗೆ ಜಾತ್ರೆಯ ಸಂಭ್ರಮ ಇರಲಿದೆ. ಭಕ್ತಿಯಿಂದ ಶರಣಬಸವನಿಗೆ ನಡೆದುಕೊಂಡ್ರೆ ಮಕ್ಕಳಾಗದೇ ಇರುವವರಿಗೆ ಮಕ್ಕಳಾಗುತ್ತಂತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಸಾವಿರಾರು ಮಹಿಳೆಯರು ಈ ಜಾತ್ರೆಗೆ ಬಂದು ಶರಣಬಸವೇಶ್ವರರ ಆಶೀರ್ವಾದ ಪಡೆದರು. ಬೇರೆ ಊರುಗಳಿಂದ ಜಾತ್ರೆಗೆ ಬಂದವರಿಗೆ ಭಕ್ತರೇ ನೀರು ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಬೇರೆ ಬೇರೆ ರಾಜ್ಯಗಳಿಂದ ಬಂದ ಭಕ್ತರಿಗೆ ದಿನವಿಡೀ ಮಹಾನ್ ದಾಸೋಹಿ ಶರಣನ ಹೆಸರಿನಲ್ಲಿ ದಾಸೋಹದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಭಕ್ತರ ಉದ್ಧಾರವನ್ನು ಮಾಡಿ ಬೇಡಿದವರಿಗೆ ಬೇಡಿದನೇ ಕೊಟ್ಟು ಮುಂದೆ ಮಕ್ಕಳಿಲ್ಲದರೂ ಕೂಡ ಸಂತಾನವನ್ನು ಕೂಡ ಪ್ರಾರ್ಥನೆ ಮಾಡಂಥ ಶ್ರೀ ಶರಣಬಸವೇಶ್ವರರು ಅದು ವಿಶೇಷವಾಗಿ ಇವತ್ತು ಜಾತ್ರಾ ಮಹೋತ್ಸವ ನಡೆಯೋದ್ರಿಂದ ವಿವಿಧ ಬಡಾವಣೆಯಿಂದ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳು ಬಹಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಯಾರು ಅನ್ನ ಸಾರ ಮಾಡಿದ್ದಾರೆ, ಯಾರು ಮೊಸರನ್ನ ಮಾಡಿದ್ದಾರೆ, ಯಾರು ಪಾನೀಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಶ್ರೀ ಶರಣಬಸವೇಶ್ವರರು ಅವರಿಗೆ ಒಳ್ಳೆಯದನ್ನೇ ಮಾಡಲಿ. ಕಲಬುರಗಿ ನಗರದ ರಸ್ತೆಗಳೆಲ್ಲ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಕಲಬುರಗಿ ಜನರ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರ ವೈಭವದಿಂದ ನಡೆಯಿತು. ಓಂ ಪ್ರಕಾಶ್, H300. ಕಲ್ಯಾಣ ಕರ್ನಾಟಕದ ಜನರ ಆರಾಧ್ಯ ದೈವ ಮಹಾನ್ ದಾಸೋಹ ಮೂರ್ತಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸಿ ಅದ್ಧೂರಿ ಜಾತ್ರೆಗೆ ಸಾಕ್ಷಿಯಾಗಿದ್ದರು. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸಾಗರ ಕಣ್ಣು ಹಾಯಿಸಿದಲ್ಲೆಲ್ಲ ಜನಸಾಗರ, ಸುನಾಮಿಯಂತೆ ಅಪ್ಪಳಿಸಿರೋ ಭಕ್ತಗಣ, ಲಕ್ಷಾಂತರ ಜನರ ನಡುವೆ ಅದ್ದೂರಿಯಾಗಿ ಸಾಗಿದ ರಥ. ಇದು ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ. ಮಹಾನ್ ಶರಣ ದಾಸೋಹ ಮೂರ್ತಿ, ಬೇಡಿದೆಲ್ಲವನ್ನು ಕರುಣಿಸುವ ಕರುಣಾಮಯಿ ಶರಣ ಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವ ಕಲಬುರಗಿಯಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು. ಜಾತ್ರೆ ಪ್ರಯುಕ್ತ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಶರಣಬಸಪ್ಪ ಅಪ್ಪ ಪರಸು ಬಟ್ಟಲನ್ನ ಭಕ್ತರಿಗೆ ಪ್ರದರ್ಶಿಸಿದ್ರು. ಶಂಖನಾದ ಮೊಳಗಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಲಕ್ಷಾಂತರ ಭಕ್ತರ ಸಮೂಹದ ಮಧ್ಯೆ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ರಥ ಸಾಗಿತು. ಇಲ್ಲೆಲ್ಲರೂ ಚೆನ್ನಾಗಿರ್ತೀವ್ರಿ, ಎಲ್ಲರಿಗೂ ಖುಷಿ ಕೊಡುತ್ತೆ, ಯಾರು ಏನು ತೊಂದರೆ ಇಲ್ದ ಹೋಗ್ತಾರ್ರಿ. ಹರಕೆ ಏನು ಬೇಡ್ಕೊಂಡಿದ್ದು ನಾವೆಲ್ಲ ಸಕ್ಸಸ್ ಆಗ್ತದ್ರಿ. ಮಕ್ಕಳ ಆಗೋದು ಎಲ್ಲ ಬೇಡ್ಕೊಂಡಿರ್ತೀವಿ ಸರ್, ಎಲ್ಲಾನು ಆಗ್ತೈತಿ, ಎಲ್ಲ ಚೆನ್ನಾಗಿ ಆಗ್ತಾವ ಸರ್. ಏನು ನಾವು ಹರಕೆ ಕಟ್ಕೊಂಡಿದ್ದೆಲ್ಲಾನು ಆಗ್ಯಾವ ಸರ್, ಸಕ್ಸಸ್ ಆಗ್ಯಾವ ಸರ್ ಎಲ್ಲ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಾದ 5 ದಿನಕ್ಕೆ ಶರಣಬಸವೇಶ್ವರರ ಜಾತ್ರೆ ನಡೆಯುತ್ತೆ. ಈಗಾಗಲೇ ಜಾತ್ರೆ ಶುರುವಾಗಿ 3 ದಿನಗಳಾಗಿವೆ.
ಬರುವ ಯುಗಾದಿಯವರೆಗೆ ಜಾತ್ರೆಯ ಸಂಭ್ರಮ ಇರಲಿದೆ. ಭಕ್ತಿಯಿಂದ ಶರಣಬಸವನಿಗೆ ನಡೆದುಕೊಂಡ್ರೆ ಮಕ್ಕಳಾಗದೇ ಇರುವವರಿಗೆ ಮಕ್ಕಳಾಗುತ್ತಂತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಸಾವಿರಾರು ಮಹಿಳೆಯರು ಈ ಜಾತ್ರೆಗೆ ಬಂದು ಶರಣಬಸವೇಶ್ವರರ ಆಶೀರ್ವಾದ ಪಡೆದರು. ಬೇರೆ ಊರುಗಳಿಂದ ಜಾತ್ರೆಗೆ ಬಂದವರಿಗೆ ಭಕ್ತರೇ ನೀರು ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಬೇರೆ ಬೇರೆ ರಾಜ್ಯಗಳಿಂದ ಬಂದ ಭಕ್ತರಿಗೆ ದಿನವಿಡೀ ಮಹಾನ್ ದಾಸೋಹಿ ಶರಣನ ಹೆಸರಿನಲ್ಲಿ ದಾಸೋಹದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಭಕ್ತರ ಉದ್ಧಾರವನ್ನು ಮಾಡಿ ಬೇಡಿದವರಿಗೆ ಬೇಡಿದನೇ ಕೊಟ್ಟು ಮುಂದೆ ಮಕ್ಕಳಿಲ್ಲದರೂ ಕೂಡ ಸಂತಾನವನ್ನು ಕೂಡ ಪ್ರಾರ್ಥನೆ ಮಾಡಿದಂಥ ಶ್ರೀ ಶರಣಬಸವೇಶ್ವರರು ಅದು ವಿಶೇಷವಾಗಿ ಇವತ್ತು ಜಾತ್ರಾ ಮಹೋತ್ಸವ ನಡೆಯೋದ್ರಿಂದ ವಿವಿಧ ಬಡಾವಣೆಯಿಂದ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳು ಬಹಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಯಾರು ಅನ್ನ ಸಾರ ಮಾಡಿದ್ದಾರೆ, ಯಾರು ಮೊಸರನ್ನ ಮಾಡಿದ್ದಾರೆ, ಯಾರು ಪಾನೀಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಶ್ರೀ ಶರಣಬಸವೇಶ್ವರರು ಅವರಿಗೆ ಒಳ್ಳೆಯದನ್ನೇ ಮಾಡಲಿ. ಕಲಬುರಗಿ ನಗರದ ರಸ್ತೆಗಳೆಲ್ಲ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಕಲಬುರಗಿ ಜನರ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರ ವೈಭವದಿಂದ ನಡೆಯಿತು. ಓಂ ಪ್ರಕಾಶ್, ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲ್ಯಾಣ ಕರ್ನಾಟಕದ ಜನರ ಆರಾಧ್ಯ ದೈವ ಮಹಾನ್ ದಾಸೋಹ ಮೂರ್ತಿ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸಿ ಅದ್ಧೂರಿ ಜಾತ್ರೆಗೆ ಸಾಕ್ಷಿಯಾಗಿದ್ರು. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಸಾಗರ ಕಣ್ಣು ಹಾಯಿಸಿದಲ್ಲೆಲ್ಲ ಜನಸಾಗರ, ಸುನಾಮಿಯಂತೆ ಅಪ್ಪಳಿಸಿರೋ ಭಕ್ತಗಣ, ಲಕ್ಷಾಂತರ ಜನರ ನಡುವೆ ಅದ್ದೂರಿಯಾಗಿ ಸಾಗಿದ ರಥ. ಇದು ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ. ಮಹಾನ್ ಶರಣ ದಾಸೋಹ ಮೂರ್ತಿ ಬೇಡಿದೆಲ್ಲವನ್ನು ಕರುಣಿಸುವ ಕರುಣಾಮಯಿ ಶರಣ ಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವ ಕಲಬುರಗಿಯಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು. ಇನ್ನು ಜಾತ್ರೆ ಪ್ರಯುಕ್ತ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಶರಣಬಸಪ್ಪ ಅಪ್ಪ ಪರಸು ಬಟ್ಟಲನ್ನ ಭಕ್ತರಿಗೆ ಪ್ರದರ್ಶಿಸಿದ್ರು. ಶಂಖನಾದ ಮೊಳಗಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಲಕ್ಷಾಂತರ ಭಕ್ತರ ಸಮೂಹದ ಮಧ್ಯೆ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ರಥ ಸಾಗಿತು. ಇಲ್ಲೆಲ್ಲರೂ ಚೆನ್ನಾಗಿರ್ತೀವ್ರಿ, ಎಲ್ಲರಿಗೂ ಖುಷಿ ಕೊಡುತ್ತೆ. ಯಾರು ಏನು ತೊಂದರೆ ಇಲ್ದ ಹೋಗ್ತಾರ್ರಿ. ಹರಕೆ ಏನು ಬೇಡ್ಕೊಂಡಿದ್ದು ನಾವೆಲ್ಲ ಸಕ್ಸಸ್ ಆಗ್ತದ್ರಿ. ಮಕ್ಕಳ ಆಗೋದು ಎಲ್ಲ ಬೇಡ್ಕೊಂಡಿರ್ತೀವಿ ಸರ್, ಎಲ್ಲನೂ ಆಗ್ತೈತಿ, ಎಲ್ಲ ಚೆನ್ನಾಗಿ ಆಗ್ತಾವ ಸರ್. ಏನು ನಾವು ಹರಕೆ ಕಟ್ಕೊಂಡಿದ್ದು ಎಲ್ಲನೂ ಆಗ್ಯಾವ ಸರ್, ಸಕ್ಸಸ್ ಆಗ್ಯಾವ ಸರ್ ಎಲ್ಲ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಾದ 5 ದಿನಕ್ಕೆ ಶರಣಬಸವೇಶ್ವರರ ಜಾತ್ರೆ ನಡೆಯುತ್ತೆ. ಈಗಾಗಲೇ ಜಾತ್ರೆ ಶುರುವಾಗಿ 3 ದಿನಗಳಾಗಿವೆ. ಬರುವ ಯುಗಾದಿಯವರೆಗೆ ಜಾತ್ರೆಯ ಸಂಭ್ರಮ ಇರಲಿದೆ. ಭಕ್ತಿಯಿಂದ ಶರಣಬಸವನಿಗೆ ನಡೆದುಕೊಂಡ್ರೆ ಮಕ್ಕಳಾಗದೇ ಇರುವವರಿಗೆ ಮಕ್ಕಳಾಗುತ್ತಂತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಸಾವಿರಾರು ಮಹಿಳೆಯರು ಈ ಜಾತ್ರೆಗೆ ಬಂದು ಶರಣಬಸವೇಶ್ವರರ ಆಶೀರ್ವಾದ ಪಡೆದರು. ಬೇರೆ ಊರುಗಳಿಂದ ಜಾತ್ರೆಗೆ ಬಂದವರಿಗೆ ಭಕ್ತರೇ ನೀರು ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಬೇರೆ ಬೇರೆ ರಾಜ್ಯಗಳಿಂದ ಬಂದ ಭಕ್ತರಿಗೆ ದಿನವಿಡೀ ಮಹಾನ್ ದಾಸೋಹಿ ಶರಣನ ಹೆಸರಿನಲ್ಲಿ ದಾಸೋಹದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಭಕ್ತರ ಉದ್ಧಾರವನ್ನು ಮಾಡಿ ಬೇಡಿದವರಿಗೆ ಬೇಡಿದನೇ ಕೊಟ್ಟು ಮುಂದೆ ಮಕ್ಕಳಿಲ್ಲದರೂ ಕೂಡ ಸಂತಾನವನ್ನು ಕೂಡ ಪ್ರಾರ್ಥನೆ ಮಾಡಿದಂಥ ಶ್ರೀ ಶರಣಬಸವೇಶ್ವರರು ಅದು ವಿಶೇಷವಾಗಿ ಇವತ್ತು ಜಾತ್ರಾ ಮಹೋತ್ಸವ ನಡೆಯೋದ್ರಿಂದ ವಿವಿಧ ಬಡಾವಣೆಯಿಂದ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳು ಬಹಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಯಾರು ಅನ್ನ ಸಾರ ಮಾಡಿದ್ದಾರೆ, ಯಾರು ಮೊಸರನ್ನ ಮಾಡಿದ್ದಾರೆ, ಯಾರು ಪಾನೀಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಶ್ರೀ ಶರಣಬಸವೇಶ್ವರರು ಅವರಿಗೆ ಒಳ್ಳೆಯದನ್ನೇ ಮಾಡಲಿ. ಕಲಬುರಗಿ ನಗರದ ರಸ್ತೆಗಳೆಲ್ಲ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಕಲಬುರಗಿ ಜನರ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರ ವೈಭವದಿಂದ ನಡೆಯಿತು. ಓಂ ಪ್ರಕಾಶ್, ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.